ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ಇದರಡಿಯಲ್ಲಿ PSI ಪರೀಕ್ಷಾ ಗೈಡ್ 2021 ಪ್ರಾರಂಭಿಸ್ತಾ ಇದ್ದೀವಿ. ಭಾಗ 1. ಬಹಳ ದಿವಸದ ನಂತರ KS ಮುಖ್ಯ ಪರೀಕ್ಷೆಯ ಸರಣಿಯ ನಂತರ ಇಂಥ ಒಂದು ಪರೀಕ್ಷೆಯ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೀವಿ. ಶಿಖರ್ ಅಕಾಡೆಮಿ ಸಿರ್ಸಿ ಅವರಿಂದ ಪ್ರಾಯೋಜಿತವಾದಂಥ ಕಾರ್ಯಕ್ರಮ ಇದು. ಇಂದಿನಿಂದ ನಾವು ಪ್ರಾರಂಭಿಸಿದ ಅಂಶವೆಂದರೆ ಅನುವಾದ. ಅಂದರೆ ಈ ಸ್ಟೂಡೆಂಟ್ಸಿಗೆ ಅಥವಾ ಅಭ್ಯರ್ಥಿಗಳಿಗೆ ಇದೊಂದು ಬಹಳ ಕಠಿಣವಾದ ಒಂದು ಸೆಕ್ಷನ್. ಅಂಕಗಳನ್ನು ಕಳೆದುಕೊಳ್ಳುವಂಥ ಅಂಶವೂ ಹೌದು, ಗಳಿಸುವಂಥ ಅಂಶವೂ ಹೌದು. ಸೊ ಇದನ್ನು ನಾವು ವಿಶೇಷ ರೀತಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಹೇಗೆ ಅಂತ ಕೇಳ್ಬೋದು. ಪ್ರಾರಂಭದಲ್ಲಿ ನಾವು ಇದರ ಆರಂಭಿಕ ಪದಗಳನ್ನು ಕೊಡ್ತಾ ಇದ್ದೀವಿ. ಅಂದರೆ ಈ ಪೊಲೀಸ್ ಕರ್ತವ್ಯ ವಿಷಯದಲ್ಲಿ ಬರುವಂತಹ ಕೆಲವು ಸಾಮಾನ್ಯ ಪದಗಳು, ಅಂದರೆ FIR ಮಾಡಬೇಕಿದ್ರೆ ಅಥವಾ ಅದನ್ನು ತಯಾರು ಮಾಡಬೇಕಿದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, ಅಥವಾ ಈ ಗಲಭೆ, ದೊಂಬಿ ಅಥವಾ ಈ ಸಾಮಾನ್ಯವಾಗಿ ಉಂಟಾಗುವಂಥ ಗುಂಪು ಘರ್ಷಣೆಗಳಲ್ಲಿ ತಾವು ವರದಿ ನೀಡುವಾಗ ಬರುವಂತಹ ಪದಗಳು, ಸಾಮಾನ್ಯ ಪದಗಳನ್ನು ಮೊದಲು ಹೇಳ್ತಾ ಇದ್ದೀವಿ. ಸೊ ಈ ದೃಷ್ಟಿಯಿಂದ ನಾವು ಇವತ್ತು ಪ್ರಾರಂಭ ಮಾಡಿದಂಥ ಪದಗಳು ಈ ರೀತಿಯಾಗಿದೆ. ಇಂಗ್ಲಿಷ್ ಕನ್ನಡ ಅನುವಾದ ಪದಗಳು ಅಂತ ಕೊಟ್ಟಿದ್ದೀವಿ. ಮೊದಲನೇದಾಗಿ ಕ್ರೌಡ್ ಅಂದ್ರೆ ಗುಂಪು, ಸಾಮಾನ್ಯ ಸರಳವಾಗಿ ಕೊಟ್ಟಿದ್ದೀವಿ ಇವತ್ತು. ಎರಡನೇದು ಮಾಬ್ ಅಂದ್ರೆ ದೊಂಬಿ ಅಥವಾ ಗಲಾಟೆ. ನೋಡಿ, ಈ ಪದಗಳನ್ನು ನಾವು ಈ ತರ ತಗೊಳ್ಬಹುದು. ಉದಾಹರಣೆಗೆ, ದೇರ್ ವಾಸ್ ಎ ಕ್ರೌಡ್ ಇನ್ ದ ಮಿಡ್ ಆಫ್ ದಿ ಸಿಟಿ ಅಂತ ಇಟ್ಕೊಂಡ್ರೆ, ನಗರದ ಮಧ್ಯದಲ್ಲಿ ಗುಂಪು ಇತ್ತು, ಜನರ ಗುಂಪು ಇತ್ತು ಹೇಳುವಂಥದ್ದನ್ನು ತಾವು ಬರೀಬಹುದು. ಇನ್ನು ಎರಡನೇ, ದೇರ್ ವಾಸ್ ಎ ಮಾಬ್ ಹ್ಯಾವಿಂಗ್ ದ ಸ್ಟಿಕ್ಸ್ ಅಂತೇಳಿ, ಅಂದ್ರೆ ಅಲ್ಲಿ ಜನರ ಗುಂಪು ಅಥವಾ ಜನಜಂಗುಳಿ ಏನಿಂದ ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡು ನಿಂತಿತ್ತು, ಅಂದ್ರೆ ಯಾವುದೊಂದು ಗಲಾಟೆಗೆ ಅಥವಾ ದೊಂಬಿಗೆ ರೆಡಿಯಾಗಿತ್ತು ಹೇಳುವಂಥ ಅಂಶ, ಅಥವಾ ಮಾಡ್ತಾ ಇತ್ತು ಹೇಳುವಂಥ ಅಂಶ. ಇನ್ನು ಮೂರನೇದು, ಇಟ್ ವಾಸ್ ಇಂಟೆನ್ಷನಲ್, ಅಂದರೆ ಈ ದೊಂಬಿಯಿಂದ ಅಥವಾ ದೊಂಬಿಗಾಗಿಯೇ ಕಾದ ಜನ ಅಥವಾ ಕಾದಿರುವಂತಹ ಜನ ಬುದ್ಧಿಪೂರ್ವಕವಾಗಿಯೇ ಮಾಡಿದ್ರು, ಉದ್ದೇಶಪೂರ್ವಕವಾಗಿಯೇ ಮಾಡಿದ್ರು ಹೇಳುವಂತ ಅಂಶ ಇಂಟೆನ್ಷನಲ್. ಇನ್ನು ನಾಲ್ಕನೇದಾಗಿ ಪ್ಯಾನಿಕ್ ಸಿಚುವೇಶನ್ ಅಂತ ಕೊಟ್ಟಿದ್ದೀನಿ. ಈ ಪ್ಯಾನಿಕ್ ಸಿಚುವೇಶನ್ ಅಂತಂದ್ರೆ ಉಳಿದ ಜನ, ಸುತ್ತಮುತ್ತಲಿನ ಜನ ಭಯಭೀತ ವಾತಾವರಣದಿಂದ ಕೂಡಿರುವಂತಹದ್ದು ಅಥವಾ ಭೀತಿಯಿಂದ ಕೂಡಿರುವಂಥದ್ದು. ಸಾಮಾನ್ಯವಾಗಿ ಮಾರುಕಟ್ಟೆ ಅಥವಾ ನಗರಗಳಲ್ಲಿ ಜನ ಅಥವಾ ದೊಂಬಿ ಇದ್ದಾಗ ಉಳಿದ ಜನ, ಸಾಮಾನ್ಯ ಜನತೆ ಏನ್ ಮಾಡ್ತಾರೆ? ಭಯದಿಂದ ಕೂಡಿರ್ತಾರೆ, ಭೀತಿಯಿಂದ ಕೂಡಿರ್ತಾರೆ. ಇನ್ನು ಐದನೇದಾಗಿ ಆಡಿಯನ್ಸಸ್, ಅಂದ್ರೆ ಅಲ್ಲಿ ಪಕ್ಕದಲ್ಲಿ ನೋಡುವಂತ ಈ ದೊಂಬಿ ಅಥವಾ ಇದನ್ನ ನೋಡಿದಂತ ಪ್ರೇಕ್ಷಕರು, ಆಡಿಯನ್ಸ್ ಅಂತ ಹೇಳ್ಬೋದು. ಸಭೆ ಸೇರಿದ ಜನತೆ ಅಥವಾ ಅಲ್ಲಿ ಯಾವುದೋ ಒಂದು ಸಭೆ ನಡೀತಾ ಇರುತ್ತೆ, ಅದನ್ನ ನೋಡ್ತಾ ಇರುವಂತ ಪ್ರೇಕ್ಷಕರು ಇರ್ತಾರೆ, ಅದನ್ನ ನಾವು ಸಭೆ ಸೇರಿದ ಜನತೆ ಅಂತ ಹೇಳ್ತೀವಿ. ಸೊ ಈ 5 ಪದಗಳು ಸಾಮಾನ್ಯವಾಗಿ ಈ ಹೊಡೆದಾಟ ಅಥವಾ ಲೂಟಿ ಅಥವಾ ದೊಂಬಿ, ಗಲಾಟೆ ಆಗುವಂತ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಪದಗಳು. ಸೊ ಹೀಗಾಗಿ ಇವತ್ತು ಇದನ್ನ ನಾವು ಈ ರೀತಿಯ ಪದಗಳನ್ನ ಕೊಟ್ಟಿದ್ದೀವಿ. ಮುಂದಿನ ಇದರ ಮಾಲಿಕೆ ಅಥವಾ ಮುಂದಿನ ಇದರ ವಿಸ್ತರಣೆ ಯಾವ ತರ ಇರುತ್ತೆ ಅಂತಂದ್ರೆ, ಸಾಮಾನ್ಯ ವಾಕ್ಯಗಳಲ್ಲೂ ಬರ್ಬೋದು ಅಥವಾ ಇನ್ನಿತರ ಪದಗಳನ್ನು ಕೊಟ್ಕೊಂಡು ಆಮೇಲೆ ವಾಕ್ಯಗಳ ಸರಣಿಯನ್ನು ನಾವು ಮಾಡಬಹುದು ಅಂತ ಹೇಳ್ತಾ, ಮುಂದಿನ ಸರಣಿಯೊಂದಿಗೆ ಭೇಟಿಯಾಗೋಣ. ನಾಳೆ ನಮ್ದು ರಜೆ ಇರುತ್ತೆ, ಸೋಮವಾರದಿಂದ ಪುನಃ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ.